ಹೇಳಿ, ಇದು ಯಾವ ಥರದ್ದು ಕಟ್ಟು ಅವಿಂದೊಂದು ಮಾಡಿದ್ದೀರಾ? ಏನು ಸಮಸ್ಯೆಗೋಸ್ಕರ ಇದನ್ನು ಬಳಸ್ತೀರಾ? ಅಣ್ಣ ಇದು ನಮಸ್ತೆ ವೀಕ್ಷಕರೇ, ಇದು ಕಟ್ಟುಗಳಿದು ಸರ್ಪ ಕಟ್ಟು ಅಂತಣ್ಣ. ಇದು ವಾಸುಕಿ ವಸುದೇವ ಅನ್ನತಕ್ಕದ್ದು. ಇದು ಕಟ್ಟುಗಳಲ್ಲಿ ಅದು ಬರುತ್ತೆ. ಮತ್ತು ಈ ದಕ್ಷ ಯಜ್ಞ ಅಂತ ಹೇಳಿಬಿಟ್ಟು ಈ ಅರ್ಜುನನಿಗೆ ಏನೈತೆ ಒಂದು ಯಾವಾಗ ವಿಷಪಾನ ಮಾಡಿ ಒಂದು ಕೊಲ್ಲಕ್ಕೆ ಪಡುತ್ತಾ ಇದು ಆ ಥರ ಒಂದು ಸರ್ಪ ಇದು. ಇವು ಏನಾಗುತ್ತೆ ಮನಸ್ಸಿನಲ್ಲಿ ತಾನು ಆವರಿಸ್ಕೊಂಡಾಗ ಏನಾಯ್ತೋ ಯಾವ ಕೆಲಸ ಕಾರ್ಯಗಳು ಆಗಲ್ಲ. ಮತ್ತು ಕೆಲಸ ಕಾರ್ಯಗಳು ಆಗಿದಾಗ ಮತ್ತೇನೈತೆ ಶುಭ ಕಾರ್ಯಗಳು ಸಂತಾನ ಏನೈತೆ ಖಂಡಿಸ್ತೈತೆ. ಇದು ಸಂತಾನವೇನೈತೆ ಮತ್ತು ಶುಭ ಕಾರ್ಯಗಳು ಮತ್ತೇನೈತೆ ಮೈಗಳಲ್ಲಿ ಸಣ್ಣ ಸಣ್ಣ ಗುಳ್ಳುಗಳಾಗೋದು, ಕೆರ್ತ, ನೆವೆ, ಈ ಅಲರ್ಜಿ ಥರ ಆಗ್ತಾ ಇರೋದು ಅವಾಗವಾಗ ಪದೇ ಪದೇ ಸ್ಕಿನ್ ಸಮಸ್ಯೆ. ಮಖದಲ್ಲಿ ಏನೈತೆ ಈ ಥರ ಈ ಸಮಸ್ಯೆಗಳ್ಗೇನೈತೆ ಈ ಸರ್ಪದ ಕಟ್ಟು ಉಪಯೋಗಿಸ್ಕೊಂತೀವಿ. ಈ ಸರ್ಪದ ಕಟ್ಟುಗಳ್ಗೇನೈತೆ ನಾವು ಈ ದಕ್ಷ ಯಜ್ಞ ಅನ್ನತಕ್ಕದ್ದನ್ನೇ ಯಾವ ರೀತಿ ಅದನ್ನು ಉಪಶಮನ ಮಾಡಬೇಕೋ ಅದನ್ನು ಶಕ್ತಿನ ಆ ಶಕ್ತಿ ಉಪಶಮನ ಮಾಡ್ತೀವಿ ನಾವು ಇದ್ರಾಗೆ. ಆ ಉಪಶಮನ ಮಾಡಿ ಏನೈತೆ ಈ ಫಸ್ಟು ಇದು ತಲೆ ಭಾಗ ಇದ್ರ ಈ ಮಂಡದೊಳಗೆ ಮನಗಿಸ್ತೀವಿ ಆ ವ್ಯಕ್ತಿನ ಮಲಗ್ತಾರೆ. ಶ್ರಮ ಯಾರಿಗೆ ಬಂದೈತೋ ಓಕೆ ಅದಕ್ಕೆ ಪರಿಹಾರ ಮಾಡ್ಬೇಕಾದ್ರೆ ಈ ಮಂಡದೊಳಗೆ ಮನಗಿಸಿ ಇದಕ್ಕೇನೈತೆ ಅನಂತರ ಏನೈತೆ ಈ ಸೂತ್ರ ಕಟ್ತೀವಿ. ಸುತ್ತಲೂ ಸೂತ್ರ ಕಟ್ಬಿಟ್ಟು ದೇವರಿಗೆ ಬಂಡ್ರ ಕಟ್ಬಿಟ್ಟು ಅಮ್ಮರಿಗೆ ಕಳಿಸ್ತೀವಿ. ಇದರಿಂದ ಅಕ್ಷತ ಕಾಳಿಂದ ಏನೈತೆ ನಾನು ಇದನ್ನು ಮಂತ್ರ ಹಾಕ್ತೀನಿ. ನಾನು ಈ ಮಂತ್ರ ಅನ್ನತಕ್ಕದ್ದು ಅಮ್ಮನ ಪಾದಕ್ಕೆ ಕಟ್ಟಿ ಇವ್ರ ದೇಹದಾಗಿರೋದು ಇದು ಭೂಮಿಗೆ ಬರಬೇಕು. ಆಕಾಶದಿಂದ ಪಾತಾಳದಿಂದ ಏನೈತೆ 3 ತ್ರಿಭುವನ ವ್ಯಾಪಕ ಅನ್ನತಕ್ಕದ್ದು ಈ 3 ಲೋಕದಾಗಿಂದ ಸೃಷ್ಟಿಯಾಗಿರೋ ಮಾನವನಿಗಿರಲಿ ಇದು ಬಿಡುಗಡೆ ಆಗ್ಬೇಕು. ಇದು ಈ 3 ಏನತಕ್ಕದ್ದನ್ನು ಏನು ಈ ಕಟ್ಟುಗಳು ಜೋಡಿಸಿದ್ವಲ್ಲ 5 ಈ 5 ಕಟ್ಟುಗಳಲ್ಲೂ ಏನೈತೆ ಅವನಿಗೆ ಈ ಕೈಗಳು ಎಡಭಾಗ ಬಲಭಾಗ ಕೈಗಳು. ಸೊ ಇವು ಇದು ತಲೆ, ಅದು ತಲೆ ಅಣ್ಣ. ಇದು ಬಲಗೈ, ಇದು ಎಡಗೈ, ಇದು ಕಾಲುಗಳು. ಓಕೆ. ಅಲ್ಲಿಂದ ತಾಂಡು ಕೈಗಿಳಿಸ್ಕೊಂಡು ಆ ಎದೆ ಭಾಗದಿಂದ ಏನೈತೆ ಕಾಲಿಂದ ಇಳಿಸ್ಕೊಂಡು ಇದು ಲಾಸ್ಟ್ ಕಾಲಿಂದ ಆಚೆಗೆ ತಗೊಂತೀವಿ ನಾವು. ಓಕೆ ಓಕೆ. ಇದನ್ನೇನಷ್ಟೇ ಅಲ್ಲಿಂದಲೇನೈತೆ ಇಳಿಸ್ಕೊಂಡರು ಆ ಪಾರ್ಸು ಏನೈತೆ ಬಲಭಾಗದಿಂದ ಈ ಕಾಲಿಗೆ ತಾಂತೀವಿ. ಈ ಕಾಲಿಗೆ ತಾಂಡೇನೈತೆ ಅಲ್ಲಿಂದ ಏನೈತೆ ಅಲ್ಲಿಗೆ ಅಮ್ಮನ ಪಾದಕ್ಕೆ ಹಾಕಿಬಿಡ್ತೀವಿ. ಸೊ ಇದು ಸೂತ್ರ ಕಟ್ತೀರಾ? ಸೂತ್ರ ಕಟ್ಟಬೇಕು. ಸೂತ್ರ ಕಟ್ಟಲಿಲ್ಲ ಅಂದರೆ ತಿರ್ಗಿ ಏನೈತೆ ಅವ್ರ ದೇಹದಾಗ ತಪ್ಪಿಸ್ಕೊಳತ್ತೆ. ಅದಕ್ಕೋಸ್ಕರ ಇದನ್ನು ಕಟ್ಟಿಸಿ ಇವೆಲ್ಲ ಒಂದೇಟಿಗೆ ಕಟ್ಟಾಗಬೇಕು. ಇದ್ರಾಗ ಯಾರು ತಪ್ಪಿಸ್ಕೊಂಡು ಕೊಡೋದು. ಅದಕ್ಕೇನೈತೆ ಇದರಲ್ಲಿ ನಾವೇನಾಯ್ತು ಈ ಕಟ್ಟು ಮಂತ್ರ ಅನ್ನತಕ್ಕದ್ದು ಕಟ್ಟು ವಿದ್ಯೆ ಏನತಕ್ಕದ್ದು ಈ ತಾಂತ್ರಿಕ ಪ್ರಯೋಗಗಳಿಂದ ಆಗಿರ್ಬೋದು, ಇಲ್ಲ ಇವರು ಯಾವುದೋ ಶಾಪದ ಗೊತ್ತಾಗಿದ್ರು ಇದು ಕ್ರಿಯೆ ಆಗಿದ್ರು ಇದನ್ನು ನಾವು ವಿಮೋಚನೆ ಮಾಡ್ತೀವಿ ಈ ಕಟ್ಟಿನಿಂದ. ಇದು ಸರ್ಪ ಸಮಸ್ಯೆಗಳು, ಇದು ಸರ್ಪ ದೋಷದ್ದಣ. ಇಲ್ಲಿ ನಾವು ಧರ್ಮಸ್ಥಳಕ್ಕೆ ಹೋದು ಕುಕ್ಕಿಗೆ ಹೋಗಿದ್ದೀವಿ, ಈ ಘಾಟಿಲಿ ಏನೈತಿ ಇದನ್ನೆಲ್ಲ ಸಮಸ್ಯೆ ಪರಿಹಾರ ಮಾಡ್ಕೊಂಡಿದ್ದೀವಿ ನಾವು ಅನ್ನೋದ್ರ ಆಗಲ್ಲ. ಅದು ಯಾಕೆ ಅದ್ರ ಮೊಡಲಿಂದ ನಾವೇನೈತೆ ಅದಕ್ಕೆ ದೋಷ ಅದಕ್ಕೆ ಬಿಟ್ಬಿಡ್ಬೇಕು. ಅದು ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಏನು ಪರೆ ಬಿಡುತ್ತಾ ಇದು ಆ ರೀತಿ ಅದನ್ನು ಇವರು ಮನ್ಸನ್ಗೆ ಅದು ಬಿಡ್ಬೇಕಾಗತ್ತೆ. ಸೊ ಇದು ಅವನದು ದೋಷ ಇದರಲ್ಲಿ ಪರೆ ಬಿಟ್ಟು ಅಂದರೆ ಕಳ್ಕೊಂಡಂಗಿದಣ. ಅದು ಏನೈತೆ ಇವನಲ್ಲಿದ್ದು ಅದು ದೇಹ ಕೊಟ್ಟೋಗುತ್ತದೆ. ಓಕೆ ಓಕೆ ಓಕೆ. ಅಣ್ಣ ಇದನ್ನು ಭೂತ ಪೇತ ಪಿಚಾಚಿಗಳಿಗಿದು ಇದು ಇನ್ನೊಂದು ಬೇರೆ, ಅದು ಸಮಸ್ಯೆ ಬೇರೆ, ಇದು ಬೇರೆ ಸಮಸ್ಯೆಗೆ ಇದೊಂದು ಮಂಡಲ. ಇದು ಭೂತ ಪೇತ ಪಿಚಾಚಿಗಳಿಗೆ. ಇದಕ್ಕಿಂತ ನಾನು ಮಂತ್ರ ಬರ್ಕೊಂಡಿಲ್ಲ. ಆ ಮಂತ್ರಗಳನ್ನ ಬರ್ಕೊಂಡೇನೈತೆ ಇದಕ್ಕೆ ಉಪಶಮನ ಮಾಡ್ಬೇಕಾದ್ರೆ ಭೂತ ಪೇತ ರೆಡಿ ಮಾಡಿ ಇಟ್ಟಿದ್ದೀರಾ. ಭೂತ ಪೇತ ಪಿಚಾಚಿಗಳಿಗೆ ಯಾವ ರೀತಿ ಇದನ್ನು ನಾವು ಹಿಂದೆ ಹೇಳಿದೆ ನಾನು. ಇದಾಗೆ ನರಸಿಂಹನ ಮಂತ್ರಗಳನ್ನು ನಾನು ಉಪದೇಶ ಮಾಡ್ತೀನಿ. ಮತ್ತು ಏನಾಯ್ತು ಸುದರ್ಶನ ಅದು ಹಂಗೂ ಆಗಲಿಲ್ಲ ಅಂದರೆ ನಾವೇನಾಯ್ತು ಎಲ್ಲದಕ್ಕೂ ಒಂದು ಮುಖ್ಯವಾದಂಥ ಈ ಇಲ್ಲಿಂದ ಒಂದು ನಮ್ಮ ಬಂಟ್ರಗಳ್ನ ಏನಾಯ್ತು ನಾವು ಕಳಿಸಿ ಅದು ಯಾವುದೇ ಇದ್ದರೆ ಎಳ್ಕೊಂಬರ್ಬೇಕು ಇಲ್ಲಿಗೆ ಈ ಮಂಡಲಕ್ಕೆ ಎಳ್ಕೊಂಬಂದು ಬಿಡ್ತಾರೆ. ಬಿಡ್ತಾರೆ. ಅದಕ್ಕೇನಾಗುತ್ತೆ ನಾವು ಅವಾಗ ಏನಾಗುತ್ತೆ ಈ ಮಂತ್ರ ಅನ್ನತಕ್ಕದ್ದು ಏನೈತೆ ಓಂ ನರಸಿಂಹಾಯ ಹಿರಣ್ಯಕಶಿಪು ವೃಕ್ಷಸ್ಥಲಾಯ ಅಂತ ಏನು ಈ ಮಂತ್ರ ಇದೆಯೋ ಇದರಲ್ಲಿ ಏನೈತೆ ವರುಣದಾಯಕ ತ್ರಿಭುವನ ವ್ಯಾಪಕಾಯ ಭೂತಪೇತ ಪಿಚಾಚಿ ಡಾಕಿನಿ ಕುಲನ್ಮನನಾಲಯ ಸಮಸ್ತ ದೋಷನ್ ಹರಹರ ವಿರಸ ವಿರಸ ಪಚ ಪಚ ಅನ ಅನ ಕಂಪಯ ರಿಂ ರಿಂ ಪಟ್ ಪಟ್ ಟಮ್ 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 ಏಹಿ ಹೇಹಿ ರುದ್ರ ಆಜ್ಞಾಪದೇ ಸ್ವಾಹ ಅಂಥೇಳಿ ಇವನು ಏನೈತೆ ಆ ರುಗ್ನ ಆ ಮಶಾನದೊಳಗೆ ಏನೈತೆ ನಾವು ತಗೊಂಡು ಹೋಗ್ಬೇಕು. ಇದು ಏನೈತೆ ಇದು ಭೂತಪೇತಾದಿಗಳಿಗೆ ಇದು ಕಟ್ಟಣ. ಇದು 4 ದಿಕ್ಕಲ್ಲಿ ಕಟ್ಟೆ. ಮುಂಭಾಗ ಅದು, ಇದು ಹಿಂಭಾಗ, ಓಕೆ, ಇದು ಬಲಭಾಗ, ಅದು ಎಡಭಾಗ. ಇದನ್ನೇನೈತೆ ಈ ಯಂತ್ರ ಮಂತ್ರ ತಂತ್ರದಿಂದ ಇದನ್ನ ನಿಲ್ಲಿಸ್ಬೇಕು. ಈ ಮಂಡಲಕ್ಕೆ ಏನೈತೆ ನಾವು ಒಂದೊಂದು ಇದನ್ನ ಶಕ್ತಿ ತುಂಬ್ಕೊಂತೀವಿ ನಾವು.
ಇದು ಅಣ್ಣ ಜನಕ್ಕೆ ಏನಾಯ್ತೋ ಮುಂದಿನ ಭಾಗದಲ್ಲಿ ಏನಾಯ್ತೋ ದೃಷ್ಟಿ ದೋಷ, ಹಿಂಭಾಗದಲ್ಲಿ ಎಡ ಬಲ ಏನಾಯ್ತೋ ಕೈ ಕಾಲು ಸುಸ್ತಿಗೇನಾಯ್ತೋ ಈ ಮನೆ ಕಟ್ಟಡ ನಿರ್ಮಾಣ ಮಾಡಿ ನಮಗೆ ದುಡ್ಡೇ ಆಗ್ತಾ ಇಲ್ಲ, ಯಾವುದೋ ಕೆಟ್ಟ ದೃಷ್ಟಿ ಕಣ್ಬಿತ್ತು, ಯಾವುದೋ ಜಮೀನು ವಹಿವಾಟಿಗೆ ತಗೊಂಡು ಭೂಮಿ ಜಾಗ ಕೈ ಹಾಕಿವು, ನಮ್ಮ ಕೆಲಸ ಕಾರ್ಯನೇ ಆಗ್ತಾ ಇಲ್ಲ ಅನ್ನೋದಕ್ಕೆ ಇದಕ್ಕೆ ದೃಷ್ಟಿ ಕಟ್ಟು ಅಂತ ಹೇಳ್ಬಿಟ್ಟಿದ್ದು. ಇದಾ? ಹಾಂ, ದೃಷ್ಟಿ ಕಟ್ಟು. ಇದರಲ್ಲಿ 4 ದಿಕ್ಕಿನಿಂದಲೂ ಬಂದಿರೋಂಥದ್ದು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ತ್ರಿಶೂಲ ಅಲ್ಲಿ ತ್ರಿಶೂಲ ಬರೆದಿರೋದ? ಇದು ಯಾವ ಥರದ್ದು? ಇದು ತ್ರಿಶೂಲ ಅನ್ನತಕ್ಕದ್ದೇನೈತೆ ಅಣ್ಣ, ಇದು ಒಂದು ಅದಕ್ಕೆ ಯಂತ್ರಕ್ಕೆ ಅದು ಇದು ಚಿಹ್ನೆ, ಅದು ಅದಕ್ಕೇನೈತೆ ತ್ರಿಶೂಲಕ್ಕೇನಾಯ್ತು ನಾವು ಅದೇನು ಆಕಾರ ತಗೊಳತ್ತೋ ಅದು ಯಂತ್ರ ರಾಜ ಧೀಮಹಿ ತನ್ನುವ ಯಂತ್ರ ಪ್ರಚೋದಯತೆ ಅಂತ ಹೇಳ್ಬಿಟ್ಟು ನಾವೇನು ಯಂತ್ರಕ್ಕೆ ಪ್ರಾಣ ಕೊಟ್ಕೊಂತೀವಲ್ಲ, ಆದರೂ ನಾವೇನೈತೆ ಪರಮೇಶ್ವರನಿಗೆ ಏನಾಯ್ತು ತ್ರಿಶೂಲ ಆದೈತೆ ದೇವಿ. ಆ ದೇವಿನ ತಕ್ಕದ ಇದರಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಈ 4 ದಿಕ್ಕಿನಿಂದಲೂ ಏನಾಗಿರ್ತೈತೆ ಮನುಷ್ಯನಿಗೆ ದೃಷ್ಟಿ, ಆ ಕೆಟ್ಟ ದೃಷ್ಟಿನ ತಕ್ಕದ ನಿವಾರಣೆ ಮಾಡ್ತೀವಿ ನಾವಿಲ್ಲಿ. ಕಟ್ಟೇಳು ಸಾಗರ ಹೊಡೆದು ಕಟ್ಟಿದನ್ನು ಕಟ್ಟು ಪಟ್ಟಣ ನೋಡಿದ್ರೆ 4 ಕಟ್ಟದ ಕಟ್ಟು ಒಡೆದಿದ್ರೆ ಪರಮೇಶ್ವರನೇ ಪಾರ್ವತಿ ಆಡೆ ಓಂ ಜಂಬಾಳ ಸದ್ಗುರುವೇ, ಊರು ಕಟ್ಟು, ಗ್ರಾಮ ಕಟ್ಟು, ದೇವಿ ಕಟ್ಟು, ದೇವಾಲಯ ದಿಕ್ಪಾಲಕರ ಕಟ್ಟು, ಗೃಹ ಕಟ್ಟು, ಗೃಹ ದಿಗ್ಬಂಧನ ಕಟ್ಟು, ಗೃಹ ದೇಹ ಕಟ್ಟು. ಅದ್ರಾಗ ದೇಹ ಅನ್ನತಕ್ಕದನ್ನ ಪುರುಷ ದೇಹ ಕಟ್ಟು, ಸ್ತ್ರೀ ದೇಹ ಕಟ್ಟು. ಈ ಕಟ್ಟುಗಳನ್ನೇನೈತೆ ನಾವು ಏನಂತ ಹಲವಾರು ಮಂತ್ರಗಳಿಂದ ಈ ಕಟ್ಟು ನಿವಾರಣೆ ಮಾಡ್ತೀವಿ. ಚೌಡಿ ಕಟ್ಟಾಗಿರ್ಬೋದು, ಜಲ ಕಟ್ಟಾಗಿರ್ಬೋದು, ಇದಕ್ಕೆ ಪಿಚಾಚಿ ಕಟ್ಟಾಗಿರ್ಬೋದು, ಭೂತ ಪೇತಾದಿಗಳು ಕಟ್ಟಾಗಿರ್ಬೋದು, ಆಕಾಶ ಕಟ್ಟು, ಪಾತಾಳ ಕಟ್ಟು, ಎಲ್ಲ ಸರ್ವ ಕಟ್ಟುಗಳು ನಿವಾರಣೆ ಅಂತೇಳಿ ನಾವು ಹೇಳ್ತೇವೆ. ಸ್ವಾಹ ಕೊಡ್ತೀವಿ ನಾವು. ಸೆಂಟ್ರಲ್ ಕೂರಿಸ್ಬಿಡ್ತೀರ ಅವ್ರನ್ನ? ಇಲ್ಲಿ ಸೆಂಟ್ರಲ್ ನಿಲ್ಲಿಸ್ತೀವಿ ನಾವು. ನಿಲ್ಲಿಸ್ಬಿಟ್ಟು ಏನಾಯ್ತು ಪ್ರತಿ ಅವ್ರಿಗೆ ಅವ್ರ ದೇಹದಿಂದ ಇಲ್ಲಿಗೆ ಇಳಿಸ್ಕೊಂತೀವಿ. ಇದು ಸಪ್ರೇಟ್ ನಾವು ನಿಂಬೆಹಣ್ಣು ಇಟ್ಟಿರ್ತೀವಿ. ಅವ್ರು ಈ ಭಾಗದಲ್ಲಿ ಏನಾಯ್ತು ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಅದಕ್ಕೆ ಏನಾಯ್ತು ಕಟ್ ಮಾಡ್ತೀವಿ. ಅವು ಇಲ್ಲ 2 ಮೇಲೆ ಬಿಡ್ಬೇಕು, ಇಲ್ಲ 2 ಮಕಡೆ ಆಗ್ಬೇಕು. ಅದಾದಾಗ ಈ ಇದಕ್ಕೆ ಈ ಕಟ್ಟಿಗೆ ಬಂದು ಕುಂತ್ಕೊಂತದ್ದು ಈ ಕಡೆ ದೇಹದಾಗಿರೋದು. ಆಮೇಲೆ ಏನಾಯ್ತು ಆ ಹಿಂಭಾಗದಾಗದು ಇವೆಲ್ಲದು ಆದಮೇಲೆ ಏನಾಯ್ತು ಒಂದೇ ಸತಿ ಕಟ್ ಮಾಡಾಕ್ತೀವಿ ನಾವು. ಕಟ್ಟಿ ಸಿಗಾಕೊಂಡ್ಮೇಲೆ ತಪ್ಪಿಸ್ಕೊಂಡಂಗೆ. ಅದರಲ್ಲಿ ಒಂದು ಮಿಸ್ ಆದರೂ ಅದಕ್ಕೇನೈತೆ ಇವ್ರಿಗೆ ಎಫೆಕ್ಟ್ ಆಗುತ್ತೆ, ಇಲ್ಲ ಅವ್ರಿಗೆ ಎಫೆಕ್ಟ್ ಆಗುತ್ತೆ, ಹೊಡೆದವ್ರಿಗೆ ಇಲ್ಲಾಂದ್ರೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಅದನ್ನು ಹುಷಾರಾಗಿ ಜಾಗ್ರತೆಯಲ್ಲೇ ಹೊಡಿಬೇಕದು. ಅವಕ್ಕೇನೈತೆ ಅದಕ್ಕೆ ತ್ರಾಣ ಅಲ್ಲಿರುತ್ತೆ ಅಲ್ಲಿ. ಈಗ ಇದರಲ್ಲಿ ಏನು ಒಂದು ಕುಡಿಕೆ ಎಲೆ, ಆಮೇಲೆ ಕಾಯಿ, ವಿಭೂತಿ ಕಟ್ಟೆ, ನಿಂಬೆಹಣ್ಣು, ಇದಕ್ಕೇನಾಯ್ತು ಸಾಮಗ್ರಿಗಳು ಹಾಕಿರ್ತೀವಣ್ಣ ಕೆಳಗಡೆ ಕುಡಿಕೆ ಒಳಗಡೆನ. ಅದನ್ನು ಏನಾಯ್ತು ಇದರಲ್ಲಿ ಯಾರ್ಯಾರ ಈ ಪ್ರಯೋಗ ಮಾಡೋಕೆ ಹೋಗಿ ಏನಾಯ್ತು ರಿವರ್ಸ್ ಆಗಿ ಅನುಭವಿಸ್ಬೇಕಾಗುತ್ತೆ. ಅದಕ್ಕೇನೈತೆ ಈ ವಿದ್ಯೆ, ಯಂತ್ರ, ಮಂತ್ರ ಗೊತ್ತಿದ್ರೆ ಮಾತ್ರ ಕಟ್ಟುಗಳು ನಿವಾರಣೆ ಆಗ್ತವೆ. ಇದ್ರಾಗೆ ಎಲೆ, ಅಡಿಕೆ, ಮತ್ತು ಅರಿಶಿನ, ಕುಂಕುಮ, ಮತ್ತು ಬಿಳೆ ಸಾಸಿವೆ, ಮತ್ತು ಏನೈತೆ ಎಡಮುರಿ ಬಲಮುರಿ ಅನ್ನತಕ್ಕದ್ದು ಇನ್ನೂ ಏನೇನೋ ಸಾಮಗ್ರಿಗಳು ನಾವು ಅದರಲ್ಲಿ ಬೆರೆಸಿರ್ತೀವಿ. ಆ ಸಾಮಗ್ರಿಗಳ ಮುಖಾನ ಏನೈತೆ ಕೆಲವು ನಾವು ಮಂತ್ರಗಳನ್ನ ಉಚ್ಚಾರಣೆ ಬರ್ದಿಲ್ಲ ನಾನು. ಯಾಕೆಂದರೆ ಇದು ಎಕ್ಸಾಂಪಲ್ನ ನಾವು ಏನೇನು ಪರಿಹಾರಕ್ಕೆ ತೋರಿಸ್ತಾ ಇರೋದು ಇದು ಮಾರ್ಗದಿಂದನ ನಾನು ಅದಕ್ಕೆ ಮಂತ್ರಗಳನ್ನ ಏನೈತೆ ಅದು ಮಂಡಲದೊಳಗೆ ನಾನು ಬರ್ದಿಲ್ಲ. ಯಾವ ರೀತಿ ನಾನು ಪರಿಹರಿಸ್ತೀನಿ, ಇಲ್ಲಿ ಯಾವ ರೀತಿ ನಾನು ಇದಕ್ಕೆ ಜನ ಎಂಥದೇ ಅನಾರೋಗ್ಯದಲ್ಲಿದ್ದರು, ಎಂಥ ಕೆಟ್ಟ ದೃಷ್ಟಿಗಳಿದ್ರು. ಆಮೇಲೆ ಇನ್ನೂ ನಾನು ಅಷ್ಟಮಂಡಲ ಅನ್ನತಕ್ಕದ್ದು ಇನ್ನೂ ಹಾಕಿಲ್ಲ. ಇನ್ನೂ ಚೌಡಿ ಕಟ್ಟೈತೆ, ಇದು ಅಷ್ಟಮಂಡಲ ಕಟ್ಟೈತೆ, ಜಲ ಕಟ್ಟುಗಳು ಏನೈತೆ, ಎಲ್ಲ ಥರದ ಕಟ್ಟುಗಳು ಅದಕ್ಕೆ ಸಮಯ ಬಂದಾಗ ಮಾತ್ರ ಬರ್ಕೊಂತೀವಿ ಅಷ್ಟೇ ಅನ್ನೋದು. ಈ ದೃಷ್ಟಿಗಳನ್ನೇನೈತೆ ಇಲ್ಲಿ ಮುಂಭಾಗಕ್ಕೆ ನಾನು ನಿಲ್ಲಿಸ್ಕೊಂಡು ಈ ಮುಂಭಾಗದಿಂದ ಏನೈತೆ ನಾವು ಹಿಂಗೆ ಈ ಥರ ಕಾಣ್ತೀವಿ. ಈ ಅವ್ರ ದೇಹದಿಂದ ಈ ಥರ ಇಳಿಸ್ಕೊಂಡಾಗ ಸರ್ವ ವ್ಯಾಧಿಗಳು ಏನೈತೆ, ಸರ್ವ ದುಷ್ಟಗ್ರಹ, ಸರ್ವ ದೃಷ್ಟಿ, ಮನೆ ಮ್ಯಾಗಳ ದೃಷ್ಟಿ, ಮನ್ಸನ ಮ್ಯಾಗಳ ದೃಷ್ಟಿ, ಯಾವನು ಯಾರೇ ಯಂತ್ರ ಮಂತ್ರ ತಂತ್ರದೊಳಗೆ ಅವನು ಕಟ್ಟಿ ಹಾಕಿದ್ರು. ಯಾಕೆಂದರೆ ಯಾರ ಒಂದು ಇವರು ನೀವು ಕ್ರಿಯೆ ಮಾಡ್ಬೇಕಾದಾಗ ದೇಹ ಕಟ್ಟು, ಅದು ಏನಾಯ್ತು ಗೃಹ ಕಟ್ಟು, ಗೃಹ ದಿಗ್ಬಂಧನ ಮಾಡ್ತಾರೆ. ಯಾಕೆ ಅಂದರೆ ನಾನು ಎಲ್ಲಿ ಏನು ಮಾಡಿದ್ರು ಯಾವುದೇ ದೇವ್ರು ತಗೋದು ಏನು ಅವ್ರ ಮನೆಗಳ್ದು ಗೋಚರ ಆಗಬಾರ್ದು. ಅವ್ನು ಯಾವ ಕಷ್ಟ ಅನ್ನತಕ್ಕದ್ದು ಗೋಚರ ಆಗಬಾರ್ದು. ಹೋಗಿ ಇವ್ನಿಗೇನಾಗೈತೆ, ಸುಮ್ಮನೆ ಚೆನ್ನಾಗಿಲ್ಲ, ಇವನು ನಾಟಕ ಆಡ್ತಾನೆ ಅಂತಾರೆ. ಆ ಥರಕ್ಕೇನೈತೆ ಅವನು ಗೃಹ ದಿಗ್ಬಂಧನ ಕಟ್ತಾರೆ. ಆ ಗೃಹ ದಿಗ್ಬಂಧನ ಕಟ್ಟಾದ್ಮೇಲೆ ಏನೈತೆ ಅವನು ದೇಹ ಕಟ್ತಾರೆ. ಅವ್ನಿಗೆ ಯಾರಿಗೆ ಸಮಸ್ಯೆ ಕೊಡ್ಬೇಕು ಅಂದಾರನ ಆ ದೇಹ ಸ್ತ್ರೀ ಆಗಿರ್ಬೋದು, ಇಲ್ಲ ಪುರುಷ ಆಗಿರ್ಬೋದು, ಆ ಕಟ್ಟು ನಂತರ ಅಲ್ಲಿ ಏನೈತೆ ಅವನು ಆವಾಗ ನೋವು ಕೊಡೋಕ್ಕೆ ಶುರು ಮಾಡ್ತಾರೆ. ನಾವು ಆ ಥರಕ್ಕೆ ಏನೈತೆ ಅವ್ರ ಮನೆ ಮತ್ತು ಏನೈತೆ ಅವ್ರ ಜಾಗ ಅವರೆಲ್ಲ ತಗೊಂಡು ಆ ಮಂತ್ರದಿಂದ ಅಲ್ಲೂ ಕಟ್ಟಾಗಿ ಇಲ್ಲೂ ಕಟ್ಟಾಗಿ 2 ಕಟ್ಟಾಗಬೇಕು. ಇದು ದೃಷ್ಟಿ ಕಟ್ಟು. ಇದು ಎಲ್ಲ ದೃಷ್ಟಿ ಇಲ್ಲಿಗೆ ಕಟ್ಟಾಗ್ಬಿಡುತ್ತೆ. ದೃಷ್ಟಿ ಕಟ್ಟು. ಯಾಕೆಂದ್ರೆ ಅವನು ತಾಂತ್ರಿಕ ಪ್ರಯೋಗದೊಳಗೆ ಅವ್ನು ಏನು ಮಾಡಿದ್ದು ಅದು ಇಲ್ಲಿ ಕಟ್ ಮಾಡ್ಬೇಕು ನಾವು. ಸುಮ್ಮನೆ ನಾವು ಕಟ್ಟಾಡ್ತೀವಿ ಅಂತಾರೆಲ್ಲ ಕಟ್ಟಲ್ಲ. ಕಟ್ಟು ಹೊಡೆದ್ಬಿಟ್ಟು ಒಂದು ಚಮ್ ನೀರು ಹಾಕಿರೋ ಹೋಗಲ್ಲ ಇದು. ಏನ ನೀರು ಹಾಕಿಬಿಡೋ ಇದ್ರೇನೈತೆ ಅದು ತಂತ್ರ ಪ್ರಯೋಗಗಳು, ಯಂತ್ರ ಮಂತ್ರ ತಂತ್ರ ಇದಕ್ಕೆ ಅಷ್ಟು ಪ್ರಾಮುಖ್ಯತೆ ಇರುತ್ತೆ. ಅದ್ರಾಗ ಯಂತ್ರ ಮಂತ್ರ ತಂತ್ರ ಅನ್ನತಕ್ಕದ್ದು ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ ಇದ್ದಂಗೆ ಅದು. ಇದರಲ್ಲಿ ದಶಮಾನ ವಿದ್ಯೆದೊಳಗೆ ಏನಾಯ್ತು ನವಶಕ್ತಿಗಳು ಯಾವ ರೀತಿ ಉದ್ಭವಿಸ್ತಾವೋ
ಅದರಲ್ಲಿ ಏನೈತೆ ಈ ಥರನೂ ಹಂಗೆ ಇವೆಲ್ಲಕ್ಕೂ ಅನ್ನೋದು ಪ್ರಾಮುಖ್ಯತೆ ಒಂದು ನಮ್ಮ ವೇದಗಳಲ್ಲಿ ಗ್ರಂಥಗಳಲ್ಲಿ ಏನೈತೋ ಅಥರ್ವಣಗಳಲ್ಲಿ ನಮಗೆ ಈ ಪೂಜಾ ಕ್ರಮಗಳು ಬರ್ತವೆ ಅನ್ನತಕ್ಕದ್ದಲ್ಲ. ಅದ್ರ ಬರೋ ಕ್ರಿಯೆಗಳು ಬೇರೆ, ಇದ್ರಾಗ ಬರೋ ಇವನೈತೋ ಗುರುಗಳ ಮುಖಾನ ಬರೋದು ವಿದ್ಯೆ ನನಗೆ ದೇವ್ರ ಮುಖಾಂತರ ಕಲಿಸಿರೋ ಅಂಥ ಪಾಠ ಇದು. ಓಕೆ, ಸರ್ವ ಯಂತ್ರಗಳು ಒಂದಷ್ಟು ತಡೆ ಹೊಡಿಬೇಕಂದ್ರೆ ಏನೆಲ್ಲ ವಿಚಾರಗಳು ಸಣ್ಣದಾಗಿ ಒಂದು ತಿಳಿಸಿದ್ದೀರಾ. ಸೊ ಓಕೆ, ಅವ್ರನ್ನ ಈ ಭೂಮಿ ಮೇಲೆ ಮನ್ಗಿಸ್ಬೇಕಣ್ಣ. ಇದರಲ್ಲೇ ಕಲ್ಲರು. ಯಾಕೆ ಕಲ್ಲರ್ ಅಂತ ಇರ್ತೀವಿ ಏನಂದರೆ ಯಾವುದೇ ಒಂದು ಶಕ್ತಿಗೆ ಆಕಾರ ಇರೋದಾಗ ಬಣ್ಣ ರೂಪ ಇಲ್ದಲೇ ಇರಲ್ಲ. ಬಣ್ಣ ಬೇಕು. ಅದಕ್ಕೇನೈತೆ ಬಣ್ಣ ರೂಪರೇಖೆ ತಾಂಡೆ ಅಲ್ಲಿ ಅವನ ದೇಹದೊಳಗೆ ಕುಂಡ್ರಿಸಿದಾಗ ಆ ದೇಹದಿಂದ ಭೂಮಿಯಿಂದಲೇ ಸೃಷ್ಟಿಯಾಗೋದು ಎಲ್ಲ ಕಾಯಿಲೆಗಳು. ಹೌದು, ಭೂಮಿಯಿಂದಲೇ ಅದನ್ನು ನಾಶ ಆಗ್ಬೇಕಲ್ಲಿ. ಅವನು ಅದಕ್ಕೆ ಏನೈತೆ ಆ ಭೂಮಿಗೆ ಅಲ್ಲೇ ಕುಂಡ್ರಿಸಿ ಆ ಮಂಡಲದೊಳಗೆ ಮೇಲೆ ಕುಂಡ್ರಿಸಿದಾಗ ಅದ್ರ ಮುಖಾಂತರ ಏನೈತೆ ಅವನಿಗೆ ಆಕಾಶ ಗ್ರಹ ಪಾತಾಳ ಗ್ರಹ ಇದರಲ್ಲಿ ಏನಂತ ಮಧ್ಯ ಪಾತಾಳ ಅಂತೀವಿ. ಇದು ಭೂಮಿ ಆಕಾಶ ಈ ಮೂರಲ್ಲಿ ಸೃಷ್ಟಿಯಾಗಿದ್ದು ಇಲ್ಲಿ ಸರ್ವನಾಶ ಮಾಡ್ಬೇಕು ನೀನು. ನಾವೇನೈತೆ ಅಲ್ಲಿ ಯಾರು ಅದಕ್ಕೆ ಆಜ್ಞೆ ಆಗಿರ್ತಾರೆ ನಮಗೀಗ ಏನಂತಾರೆ ನಮ್ಗೆ ಯಾರು ನಮ್ಮ ವ್ಯಾಪ್ತಿಗೆ ನಮಗಿರ್ತಾರೆ ಮುಖ್ಯಸ್ಥ ಅವನಿಗೆ ನಾವು ಹಂಗೆ ಕೇಳ್ತೀವಲ್ಲ ಹಂಗೆ ಇದು ಈ ಶಕ್ತಿಗೆ ಯಾರು ಆಜ್ಞೆ ಇರ್ತಾನೆ ಅಧಿಕಾರಿ ಅವನಿಗೇನೈತೆ ಅದನ್ನು ತಿಳಿಸ್ತೀವಣ್ಣ. ಓಕೆ, ಸೊ ಇದಿಷ್ಟು ಚಿಕ್ಕದಾಗಿ ತಿಳಿಸಿದ್ದೀರಾ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳು ಮಾತಾಡೋಣ. ಓಕೆ, ನಮಸ್ಕಾರ. ನಮಸ್ತೆ ಅಣ್ಣ.